ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನಿರೂಪಕ ಹಾಗೂ ಗಾಯಕ ವರ್ಧನ್ ಬಾಲು. ಇವತ್ತಿನ ಮನ ತುಂಬಿ ಹಾಡುವಿನ ಕಾರ್ಯಕ್ರಮದಲ್ಲಿ ಎಲ್ರಿಗೂ ಸ್ವಾಗತ ಬಯಸ್ತೇನೆ. ಇವತ್ತಿನ ವಿಶೇಷ ಏನಂದರೆ ಮೆಲೋಡಿ ಕಿಂಗ್, ದಿಗ್ಗಜ ಹಿನ್ನೆಲೆ ಗಾಯಕರಾದ ಕುಮಾರ್ ಶಾನು ಅವರ ಹುಟ್ಟುಹಬ್ಬ. ಅವರ ಹುಟ್ಟುಹಬ್ಬ ಪ್ರಯುಕ್ತವಾಗಿ ಅವರ ಗೀತೆಗಳನ್ನು ನಾವು ಹಾಡಲು ಪ್ರಯತ್ನ ಮಾಡ್ತೀವಿ. ಮ್ಯಾಕ್ಸಿಮಮ್ ಅವ್ರದ್ದೇ ಹಾಡುಗಳಿರುತ್ತೆ. ಸೊ ಎಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ ಬಯಸ್ತೀನಿ. ಬನ್ನಿ ಗೆಳೆಯರೆ, ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮತ್ತು ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ. ನಮ್ಮ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೊಮ್ಮೆ ಮಗದೊಮ್ಮೆ ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ಲೈವ್ ಕಾರ್ಯಕ್ರಮದ ಮೊದಲ ಗೀತೆ ಇಲ್ಲಿಗೂ ಅಷ್ಟೇ ಖುಷಿಯಾಗುತ್ತೆ ಗೆಳೆಯರೆ. ಕುಮಾರ್ ಶಾನು ಈಸ್ ನಾಟ್ ಅ ಆರ್ಡಿನರಿ ಸಿಂಗರ್, ಈಸ್ ಅ ವಂಡರ್ಫುಲ್ ಸಿಂಗರ್. ಒಂದು 90s ಒಂದು ಮತ್ತು ಒಳ್ಳೆ ಮೆಲೋಡಿ ಕೊಟ್ಟಂತಹ ಗಾಯಕರಲ್ಲಿ ಒಬ್ಬರು. ಎಸ್. ಸೊ ಬನ್ನಿ, ಮುಂದಿನ ಗೀತೆ ಯಾವ ಥರ ನೋಡೋಣ. ಹಾಡನ್ನು ಹಾಡಿದ್ದಾರೆ ಕುಮಾರ್ ಶಾನು ಅವರು. ಎಸ್, ಮುಂದಿನ ಗೀತೆ ಹೇಳಿದ್ರೆ ನಿಮ್ಮ ಯಾವುದಾದ್ರು ಫೇವ್ರೇಟ್ ಸಾಂಗ್ ಇದ್ದರೆ ಖಂಡಿತ ನಾನು ಹಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಯು ಕ್ಯಾನ್ text and request. Pardesh Chitra. Such a beautiful melody.
ಎಸ್, ಬನ್ನಿ ಮುಂದಿನ ಗೀತೆ. मेरी हर खुशी है, तू ही प्यार, तू ही रात, तू ही आशिकी है, तू मेरी जिंदगी है, तू मेरी हर खुशी है. अनिल चौहान कराओके कराओके जगत में आपका पसंद ये काली काली आंखें, ये गोरे गोरे गाल, ये तीखी तीखी नजरें, ये हिरनी जैसी चाल. ये काली काली आंखें, ये गोरे गोरे गाल, ये तीखी तीखी नजरें, ये हिरनी जैसी चाल. देखा जो तुझे जानम हुआ है बुरा. ये काली काली आंखें, ये गोरे गोरे गाल, ये तीखी तीखी नजरें, ये हिरनी जैसे चाल. ये काली काली आंखें, ये गोरे गोरे गाल, ये तीखी तीखी नजरें, ये हिरनी जैसी चाल. ये काली काली आंखें, ये गोरे गोरे गाल, ये तीखी तीखी नजरें, ये हिरनी जैसी चाल. ಬನ್ನಿ ಹೇಳಿದ್ರೆ ಇವತ್ತಿನ ಲೈವ್ ಕಾರ್ಯಕ್ರಮದ
ಈ ಒಂದು ಕೊನೆಯ ಗೀತೆ ಚಿತ್ರ ದಿವಾನ. ವಾವ್, ಅಮೇಝಿಂಗ್ ಸಿಂಗಿಂಗ್ ಸರ್ ಅಂತ ಅಚ್ಯುತ್ ಕುಲಕರ್ಣಿ ಅವರು ಕಮೆಂಟ್ ಮಾಡಿದ್ದಾರೆ. ನನ್ನ ಅಚ್ಚುಮೆಚ್ಚಿನ ಶಿಷ್ಯ. ಥ್ಯಾಂಕ್ ಯು ಸೋ ಮಚ್ ಅಚ್ಚು. ನೀವು ಇವತ್ತು ಬೆಂಗಳೂರಲ್ಲಿ ಇದ್ದಿದ್ರೆ ವಿ ಕುಡ್ ಹಾವ್ ಡೆಡಿಕೇಟೆಡ್ ಸಮ್ ಕುಮಾರಸ್ವಾಮಿ ಸಾಂಗ್ಸ್ ಫ್ರಮ್ ಯು ಆಲ್ಸೋ. ಎಸ್, ನಾನಿವತ್ತು ಒಂಟಿಯಾಗಿಬಿಟ್ಟೆ, ಒಬ್ಬನೇ ಹಾಡ್ತಿದ್ದೀನಿ. ಖಂಡಿತ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತ ತಾವು ನಮ್ಮ ಲೈವ್ ಕಾರ್ಯಕ್ರಮಕ್ಕೆ ಬರ್ಬೋದು, ಭಾಗಿಯಾಗ್ಬೋದು. ಸೊ ಮಗದೊಮ್ಮೆ ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳುತ್ತಾ ಇವತ್ತಿನ ಲೈವ್ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತಿದ್ವಿ. ಸೊ ಎಲ್ಲರೂ ಖುಷಿಯಾಗಿರಿ. ಪಟಾಕಿ ಹೊಡಿಬೇಕಾದ್ರೆ ಸ್ವಲ್ಪ ಜಾಗೃತಿಯಲ್ಲಿ ಪಟಾಕಿನ ಆರಿಸಿ. ಯಾಕಂದರೆ ಪಟಾಕಿ ಅನ್ನೋದು ಅದು ಒಂಥರ ರಿಸ್ಕಿ. ಅಂದರೆ ಒಂಚೂರು ಏನಾದರೂ ಹೆಚ್ಚು ಕಡಿಮೆ ಆದರೆ ನಮ್ಮ ಕಣ್ಣು ಸಹ ಹೋಗ್ಬೋದು. ಆ್ಯಂಡ್ ನಮ್ಮ ಪ್ರಾಣದಲ್ಲಿ ನಮ್ಮ ದೇಹದಲ್ಲಿ ಪ್ರತಿಯೊಂದು ಅಂಗ ಅದು ಬಹಳ ಮಹತ್ವವಾದದ್ದು. ಆ್ಯಂಡ್ ದೊಡ್ಡವ್ರನ್ನ ಅವರ ಎದುರೇ ಇದ್ದು ತಾವು ಪಟಾಕಿನ ಆರಿಸಿ ಮತ್ತು ದೀಪಾವಳಿ ಹಬ್ಬವನ್ನು ವಿಜೃಂಭಣೆಯಲ್ಲಿ ಆಚರಿಸಿ ಎಲ್ಲರೂ ಖುಷಿಯಿಂದ ಇರೋಣ. ಸೊ ಮಗದೊಮ್ಮೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬೆಳಕಿನ ಹಬ್ಬದ ಶುಭಾಶಯಗಳು ನಿಮಗೆಲ್ಲ. ಸೊ ಮತ್ತೆ ಲೈವ್ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ವೆಲ್, ಸ್ಟೇ ಹ್ಯಾಪಿ. ಜೈ ಹಿಂದ್, ಜೈ ಕರ್ನಾಟಕ. ಸರ್ವೇ ಜನ ಸೃಜನ ಮತ್ತು ಸರ್ವೇ ಸೃಜನ ಸುಖಿನ ಮತ್ತು ಗಾಡ್ ಬ್ಲೆಸ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ.